ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು LCM, HCF ಆ್ಯಂಡ್ ರೇಷಿಯೋ ಅಂಡ್ ಪ್ರಪೋರ್ಷನ್ನ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಅದು ಕೂಡ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ. ಓಕೆ, ಇವಾಗ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಫೈಂಡ್ LCM ಆಫ್ 8 ಆ್ಯಂಡ್ 9. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ 8 ಆ್ಯಂಡ್ 9ನ ಟೇಬಲ್ನ ಬರ್ಕೋಬೇಕು. ಓಕೆನಾ, 8 ಟೇಬಲ್ ಆ್ಯಂಡ್ 9 ಟೇಬಲ್. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ಕಾಮನ್ ಮಲ್ಟಿಪಲ್ನ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ನೋಡಿ 8, 16, 24 ಎಕ್ಸೆಟ್ರಾ ಇದೇನಿದೆ ಇದನ್ನ ನಾವು ಮಲ್ಟಿಪಲ್ಸ್ ಅಂತ ಹೇಳ್ತೀವಿ. ಅದೇ ರೀತಿ 9, 18, 27 ಇವನ್ನು ಕೂಡ ನಾವು ಮಲ್ಟಿಪಲ್ಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಇಲ್ಲಿ ನಾವು ಕಾಮನ್ ಮಲ್ಟಿಪಲ್ನ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ನೋಡಿ, ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ so 72, 72. So this is a common multiple of the table 8 and 9. Hence, the LCM of 8 and 9 is 72. Okay. So next problem, find LCM of 15 and 75. First ನಾವೇನ್ ಮಾಡಬೇಕು, ಟೇಬಲ್ ಬರ್ಕೋಬೇಕು 15 and 75. ಓಕೆ, ಇವಾಗ ನಾವು ಕಾಮನ್ ಮಲ್ಟಿಪಲ್ನ ಅಬ್ಸರ್ವ್ ಮಾಡೋಣ. ಇವಾಗ ನೋಡೋದಾದ್ರೆ ಸೊ 75 in 15 table and also 75 in 75 table. ಸೊ ಅದೇ ರೀತಿ ಇನ್ನೊಂದು ಕಾಮನ್ ಮಲ್ಟಿಪಲ್ ಇದೆ ಅಲ್ವಾ, 150 and also 150. ಸೊ ಇಲ್ಲಿ ನೋಡಿ, ಇಲ್ಲಿ ಕೇಳಿರೋದು ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಕಡಿಮೆ ಇರುವಂತಹ ಒಂದು ಕಾಮನ್ ಮಲ್ಟಿಪಲ್ ನ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಅಮಾಂಗ್ 150 and 75 the least common multiple is 75. Okay, not 150. Hence, the LCM of 15 and 75 is 75. Okay, so next problem, find LCM of 15, 60 and 30. So first ನಾವೇನ್ ಮಾಡಬೇಕು, 15 ಟೇಬಲ್ ಬರ್ಕೋಬೇಕು, ಅದೇ ರೀತಿ 60 ಟೇಬಲ್ and 30 ಟೇಬಲ್. ಸೊ ಇವಾಗ ಕಾಮನ್ ಮಲ್ಟಿಪಲ್ ಅಬ್ಸರ್ವ್ ಮಾಡೋಣ. ಸೊ 15 ಟೇಬಲ್ ಅಲ್ಲಿ 60 ಇದೆ, 60 ಟೇಬಲ್ 60 ಇದೆ, ಅದೇ ರೀತಿ 30 ಟೇಬಲ್ ಅಲ್ಲಿ 60 ಇದೆ. So hence the common multiple of 15, 60 and 30 is what? 60. Okay, I hope ನಿಮ್ಗೆ LCM ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದನ್ನ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಅಲ್ಲೇ ಮಾಡ್ಬೋದು. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಟೇಬಲ್ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಯೂಸ್ ಮಾಡಿ ನೀವು ಡೈರೆಕ್ಟ್ ಆಗಿನೇ LCM ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಟಾಪಿಕ್ ಬಂದು HCF. ಸೊ ಇಲ್ಲಿ ನಾನು HCF ನ ಡಿವಿಷನ್ ಮೆಥಡ್ ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್, ಫೈಂಡ್ HCF ಆಫ್ 12 and 15. ಸೊ ನಾವ್ ಯಾವಾಗ್ಲೂ ಡಿವಿಷನ್ ಮಾಡ್ಬೇಕಾದ್ರೆ ಸ್ಮಾಲರ್ ನಂಬರ್ ಇಂದ ಬಿಗ್ಗರ್ ನಂಬರ್ ನ ಡಿವೈಡ್ ಮಾಡ್ತೀವಿ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ನಾನು 12 ಇಂದ 15 ನ ಡಿವೈಡ್ ಮಾಡ್ತೀನಿ. ಓಕೆ, ಸೊ 12 ones 12. ಸೊ 15 ಅಲ್ಲಿ 12 ಹೋದ್ರೆ 3 ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡಿ ನಾವು, ಸೊ ಡಿವಿಷನ್ ಮಾಡ್ಬೇಕಾದ್ರೆ ನಮ್ಗೆ ರಿಮೈಂಡರ್ 0 ಬರೋವರೆಗೂ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಹಾಗಾದ್ರೆ ಇಲ್ಲಿ ಡಿವಿಸರ್, ಇಲ್ಲಿ 3 ಅನ್ನೋದು ಡಿವಿಸರ್ ಆಗುತ್ತೆ ಅಂಡ್ ಓಲ್ಡ್ ಡಿವಿಸರ್ ಏನಿರುತ್ತೆ 12 ಡಿವಿಡೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ 3 4s 12. ಸೊ 12 ಅಲ್ಲಿ 12 ಹೋದ್ರೆ 0. ಓಕೆನಾ, ಇನ್ ಕೇಸ್ ಏನಾದ್ರು ಇಲ್ಲಿ ರಿಮೈಂಡರ್ 0 ಬರ್ಲಿಲ್ಲ ಅಂದ್ರೆ ಸೊ ಈ ಒಂದು ರಿಮೈಂಡರ್ ಇಂದ ಓಲ್ಡ್ ಡಿವಿಸರ್ ಅಂದ್ರೆ 3 ನ ಡಿವೈಡ್ ಮಾಡ್ಬೇಕಾಗತ್ತೆ. ಓಕೆನಾ, ಸೊ ಅದೇ ರೀತಿ ಡಿವೈಡ್ ಮಾಡ್ಕೊಂತ ಬರ್ಬೇಕು ಎಲ್ಲಿವರೆಗೂ, ರಿಮೈಂಡರ್ 0 ಆಗೋವರೆಗೂ. ಅಂಡ್ ವಾಟ್ ಈಸ್ ದ HCF? ಸೊ ಇಲ್ಲಿ HCF ನ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು ಅಂದ್ರೆ, ಸೊ ದ ಲಾಸ್ಟ್ ಡಿವಿಸರ್ ಏನಿರುತ್ತೆ ಅದನ್ನ ನಾವು HCF ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ 12 3 ಅಲ್ಲಿ ಲಾಸ್ಟ್ ಡಿವಿಸರ್ ಬಂದ್ಬಿಟ್ಟು 3 ಅಲ್ವಾ. ಸೊ ಹಾಗಾಗಿ HCF ಆಫ್ 12 and 15 is nothing but what? 3. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಫೈಂಡ್ HCF ಆಫ್ 14, 36 and 42. ಸೊ ಇಲ್ಲಿ ನಾವು ಫಸ್ಟ್ 2 ನಂಬರ್ಸ್ ನ ಚೂಸ್ ಮಾಡಬೇಕು, ಅದು ಸ್ಮಾಲರ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಓಕೆನಾ, ಸೊ 14, 36, 42 ಅಲ್ಲಿ ಫಸ್ಟ್ ನಾವು 14, 36 ನ ತಗೋಬೇಕು. ಅದಾದ್ಮೇಲೆ
42 ತಗೋಬೇಕು. ಯಾವಾಗಲೂ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಹೋಗ್ಬೇಕು. ಓಕೆನಾ? ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ನಂಬರ್ನ ಚೂಸ್ ಮಾಡ್ಬೇಕಾಗುತ್ತೆ. ಅಂದ್ರೆ 14 ಅಂಡ್ ನೆಕ್ಸ್ಟ್ 36. ಸೊ ಇವಾಗ ನಾನು ಡಿವಿಷನ್ ಮಾಡ್ತಾ ಇದ್ದೀನಿ. ಸೊ 14 ಇಂದ 36 ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ 14 1s 14, 14 2s 28. ಓಕೆ, 14 2s 28. ಸೊ 6 ಅಲ್ಲಿ 8 ಹೋಗಲ್ಲ, ಒಂದು ಬಾರೋ ತಗೋತೀನಿ, ಇಲ್ಲಿ 2 ಆಗುತ್ತೆ. ಸೊ 16 ಅಲ್ಲಿ 8 ಹೋದ್ರೆ ಎಷ್ಟು? 8. ಸೊ ಇವಾಗ 8 ರಿಮೈಂಡರ್ 0 ಆಗಿಲ್ಲ, ಹಾಗಾಗಿ ಓಲ್ಡ್ ಡಿವಿಷನ್ ನಾನು ಡಿವಿಡೆಂಟ್ ಆಗಿ ಕನ್ಸಿಡರ್ ಮಾಡ್ಬೇಕು. ಓಕೆನಾ? ಸೊ ಇವಾಗ ನಾವು ಓಲ್ಡ್ ಡಿವಿಸರ್ ಬಂದ್ಬಿಟ್ಟು 14. ಸೊ ಇವಾಗ ಡಿವೈಡ್ ಮಾಡೋಣ. ಸೊ 8 1s 8, 8 2s 16 ಜಾಸ್ತಿ ಆಗುತ್ತೆ, ಹಾಗಾಗಿ 8 1s 8. ಸೊ 14 ಅಲ್ಲಿ 8 ಹೋದ್ರೆ ಎಷ್ಟು? 6. ಓಕೆ, ಸೊ ಅಗೇನ್ ರಿಮೈಂಡರ್ 0 ಆಗಲ್ಲ, ಅವಾಗ ಏನ್ ಮಾಡ್ಬೇಕು? ಅಗೇನ್ ಓಲ್ಡ್ ಡಿವಿಸರ್ ತಗೋಬೇಕು, ಅಂದ್ರೆ 8. ಓಕೆ, ಸೊ 6 1s 6. ಸೊ 8 ಅಲ್ಲಿ 2 ಹೋದ್ರೆ ಎಷ್ಟು? ಸಾರಿ, 8 ಅಲ್ಲಿ 6 ಹೋದ್ರೆ 2. ಸೊ ಅಗೇನ್ ರಿಮೈಂಡರ್ 0 ಆಗಿಲ್ಲ, ಸೊ 6 ನ ತಗೋಬೇಕು. ಸೊ 2 3s 6. ಇವಾಗ ರಿಮೈಂಡರ್ 0 ಆಯ್ತು. ಸೊ ಲಾಸ್ಟ್ ಡಿವಿಸರ್ ಏನಿರುತ್ತೆ ಅದು HCF ಆಫ್ 14 and 36 ಆಗಿರುತ್ತೆ. ಓಕೆನಾ? ಸೊ HCF ಆಫ್ 14 and 36 is 2. ಬಟ್ ಇಲ್ಲಿ ಇನ್ನೊಂದು ನಂಬರ್ ಇದೆ ಅಲ್ವಾ, 42. ಓಕೆನಾ? ಸೊ ಇದನ್ನ ಲಾಸ್ಟ್ ಡಿವಿಸರ್ ಏನಿರುತ್ತೆ ಅಂದ್ರೆ 2 ನ ಇದರಿಂದ ಡಿವೈಡ್ ಮಾಡ್ಬೇಕು. ಸೊ ಇವಾಗ ಡಿವೈಡ್ ಮಾಡೋಣ. ಸೊ 2 ಇಂದ ಅಂದ್ರೆ ಲಾಸ್ಟ್ ಡಿವಿಸರ್ ಇಂದ 42 ನ ಡಿವೈಡ್ ಮಾಡಿದ್ರೆ ಸೊ 2 21s 42. ಸೊ 42 ಅಲ್ಲಿ 42 ಹೋದ್ರೆ 0. ಓಕೆ, ಹೆನ್ಸ್ ದ HCF ಆಫ್ 14, 36 and 42 is the last divisor ಏನಿರುತ್ತೆ ಸೊ ಅದು HCF ಆಗಿರುತ್ತೆ. Hence the correct answer is what? 2. ಓಕೆ, ಐ ಹೋಪ್ ನಿಮ್ಗೆ ಇದು ಈಸಿ ಮೆಥಡ್ ಅಂತ ಅನ್ಸುತ್ತೆ. ಓಕೆನಾ? HCF ನ ನಾವು ಈ ತರನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಬೈ ಯೂಸಿಂಗ್ ಡಿವಿಷನ್ ಮೆಥಡ್. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಇವಾಗ ನಾವು ಸಾಲ್ವ್ ಮಾಡ್ತಾ ಇದ್ದು ರೇಷಿಯೋ ಅಂಡ್ ಪ್ರಪೋರ್ಷನ್ ಪ್ರಾಬ್ಲಮ್ಸ್. ಓಕೆನಾ? ಇವಾಗ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಈ x is to y is equal to 5 is to 9 and y is to z is equal to 4 is to 7, then x y z is. ಸೊ ಇವಾಗ ನಾವು ರೇಷಿಯೋ ಫಾರ್ಮ್ ಅಲ್ಲಿ ಏನಿದೆ ಅದನ್ನ ಡಿವಿಷನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಸೊ x is to y ನ ನಾನು x by y ಅಂತ ಬರೀತೀನಿ. ಓಕೆ, ಸೊ ಇಸ್ ಈಕ್ವಲ್ ಟು ಇದೆ, ಇಸ್ ಈಕ್ವಲ್ ಟು ಹಂಗೆ ಹಾಕೋತೀನಿ. ಸೊ 5 is to 9 ನ 5 by 9 ಅಂತ ಹಾಕೋತೀನಿ. ಸೊ ನೆಕ್ಸ್ಟ್ y is to z ನ ನಾನು y by z ಅಂತ ಹಾಕೋತೀನಿ, ಇಸ್ ಈಕ್ವಲ್ ಟು ಹಂಗೆ ಇದೆ. 4 is to 7 ನ 4 by 7 ಅಂತ ಹಾಕೋತೀನಿ. ಓಕೆ, ಇಲ್ಲಿ ವ್ಯಾಲ್ಯೂಸ್ ನ ಕಂಪೇರ್ ಮಾಡಿ. x is equal to 5, y is equal to 9, y is equal to 4, z is equal to 7. ಸೊ ಇಲ್ಲಿ ನಾವು x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂ ನೋಡಿದ್ರೆ y ವ್ಯಾಲ್ಯೂ ಚೇಂಜ್ ಆಗಿದೆ ಅಲ್ವಾ. ಇಲ್ಲಿ ಒಂದ್ಸತಿ 9 ಅಂತ ಇದೆ, ಇಲ್ಲಿ ಒಂದ್ಸತಿ 4 ಅಂತ ಇದೆ. ಯಾವುದು ಹಂಗಾದ್ರೆ y ವ್ಯಾಲ್ಯೂ ಏನು? ಸೊ ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ y ವ್ಯಾಲ್ಯೂ 1 ವ್ಯಾಲ್ಯೂಗೆ ನಾವು ಫಿಕ್ಸ್ ಮಾಡ್ಕೋಬೇಕು. ಹೆಂಗೆ ಅಂದ್ರೆ ಇಲ್ಲಿ ನೋಡಿ, y ವ್ಯಾಲ್ಯೂ ಫಸ್ಟ್ ಏನಿದೆ, y ವ್ಯಾಲ್ಯೂ 9 ಅಂತ ಒಂದಿದೆ ಅಂಡ್ y ವ್ಯಾಲ್ಯೂ 4 ಅಂತ ಒಂದಿದೆ ಅಲ್ವಾ. ಸೊ ಇವಾಗ ನೋಡಿ, y ವ್ಯಾಲ್ಯೂ ಏನು 9 ಅಂತ ಇದೆ ಅದಕ್ಕೆ ನೀವು ಫಸ್ಟ್ 4 ನ ಮಲ್ಟಿಪ್ಲೈ ಮಾಡ್ಬೇಕು. 9 ಜೊತೆಗೆ 4 ಮಲ್ಟಿಪ್ಲೈ ಮಾಡಬೇಕು. ನಾಟ್ ಓನ್ಲಿ ಟು ದ ಡಿನಾಮಿನೇಟರ್, ಈವನ್ ಯು ಹ್ಯಾವ್ ಟು ಮಲ್ಟಿಪ್ಲೈ 4 ವಿತ್ ದ ನ್ಯೂಮರೇಟರ್ ಪಾರ್ಟ್ ಆಲ್ಸೋ. ಓಕೆ, y ಜೊತೆನೂ 4 ಮಲ್ಟಿಪ್ಲೈ ಮಾಡ್ಬೇಕು, ಅವಾಗ್ಲೇನೆ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಇಲ್ಲಿ 4 ಇದೆ, y ವ್ಯಾಲ್ಯೂ 4 ಇದೆ ಅಲ್ವಾ. ಇವಾಗ 4 ಜೊತೆ ನಾವೇನ್ ಮಲ್ಟಿಪ್ಲೈ ಮಾಡ್ಬೇಕು? ಅನದರ್ y ವ್ಯಾಲ್ಯೂ ಇದೆಯಲ್ಲ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ 4 into 9 divided by 7 into 9. ಸೊ ಇವಾಗ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಹೆಂಗೆ ಅಂದ್ರೆ 4 4 ಕ್ಯಾನ್ಸಲ್ ಆದ್ರೆ ಪ್ರೀವಿಯಸ್ ವ್ಯಾಲ್ಯೂ ಏನಿರುತ್ತೋ ಅದೇ ಇರುತ್ತಲ್ವಾ. ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡ್ಬೇಕು, ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡ್ಬೇಕು. ಏನಕ್ಕಪ್ಪ ಅಂದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಗಕ್ಕೆ. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಬರೋಣ. ಓಕೆ, ಸೊ x by y is equal to ಇವಾಗ ಏನಾಗುತ್ತೆ, 5 4s 20 ಡಿವೈಡೆಡ್ ಬೈ, ಸೊ 9 4s ಅಂದ್ರೆ 9 4 36. ಸೊ ನೆಕ್ಸ್ಟ್ y by z is equal to
ಏನಾಗುತ್ತೆ 4 36 9 63. ಓಕೆ. ಸೊ ಇವಾಗ ನೋಡಿ ಕಂಪೇರ್ ಮಾಡಿ ವ್ಯಾಲ್ಯೂಸ್ನ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಇವಾಗ 20 ಆಗುತ್ತೆ, ವೈ ವ್ಯಾಲ್ಯೂ 36 ಆಗುತ್ತೆ, ಝೆಡ್ ವ್ಯಾಲ್ಯೂ ಏನಾಗುತ್ತೆ 63 ಆಗುತ್ತೆ. ಸೊ ಇವಾಗ ಎಕ್ಸ್ ಇಷ್ಟು ವೈ ಇಷ್ಟು ಝೆಡ್ ಈಸ್ ಈಕ್ವಲ್ ಟು ಏನಂತ ಬರಿಬೋದು 20 ಇಷ್ಟು 36 ಇಷ್ಟು 63 ಅಂತ ಬರಿ. ಸೊ ದಿಸ್ ಇಸ್ ಆನ್ಸರ್. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ by doing a job A, B, and C earn rupees 390. If the ratio of their work is 4:6:3, what will be the wage of C? ಅಂದ್ರೆ ಸೊ ಎ ಬಿ ಸಿ 3 ಜನ ಸೇರ್ಕೊಂಡು ಒಂದು ಕೆಲಸನ ಮಾಡ್ತಾರೆ. ಸೊ ಅದರಿಂದ ಅವರು 390 ರೂಪಾಯಿ ಅಂದ್ರೆ 390 ರೂಪೀಸ್ ಅರ್ನ್ ಮಾಡ್ತಾರೆ. ಸೊ ಅವರ ಅರ್ನಿಂಗ್ ರೇಷಿಯೋ ಬಂದ್ಬಿಟ್ಟು 4:6:3 ಆಗಿರುತ್ತೆ. ಸೊ ಇವಾಗ ನಾವು ಸಿ ನ ವೇಜ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಸಿ ವೇಜಸ್ ಕೇಳಿದಾರೆ ಅಲ್ವಾ. ಸೊ ಇಲ್ಲಿ ನೋಡಿ 4:6:3 ಈ 3 ಜನ ಅಂದ್ರೆ ಈ 3 ರೇಷಿಯೋ ಸೇರಾಗಿ ಎಷ್ಟಾಗುತ್ತೆ 390 ಆಗಿರುತ್ತೆ ಅಲ್ವಾ ಬೈ ಡೇಟಾ. ಸೊ ಎ ಬಂದ್ಬಿಟ್ಟು 4, ಬಿ ಬಂದ್ಬಿಟ್ಟು 6, ಸಿ ಬಂದ್ಬಿಟ್ಟು 3. ಸೊ ಇಲ್ಲಿ ಕೇಳಿರೋದೇನು ವಾಟ್ ವಿಲ್ ಬಿ ದ ವೇಜ್ ಆಫ್ ಸಿ. ಸೊ ಇಲ್ಲಿ ನೋಡಿ ಸಿ ಅನ್ನೋ ಸಿ ವೇಜಸ್ ಇನ್ ದ ರೇಷಿಯೋ ಇಸ್ 3 ಅಲ್ವಾ. ಬಿ ವೇಜಸ್ ಇನ್ ದ ರೇಷಿಯೋ ಇಸ್ 6 ಅಂಡ್ ಆಲ್ಸೋ ಎ ವೇಜಸ್ ಇನ್ ದ ರೇಷಿಯೋ ಇಸ್ 4. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಸಿ ವೇಜಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲಿ 3 ಇದೆ ಅಲ್ವಾ, ಅದನ್ನ ಹಂಗೆ ಬರ್ಕೊಳ್ಳಿ. ಸೊ ಡಿವೈಡೆಡ್ ಬೈ ಈ 3 ಆಡ್ ಮಾಡ್ಬೇಕಾಗತ್ತೆ. ನೀವೇನೇ ಒಂದು ಒಬ್ಬರದು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆ ಒಂದು ಪಾರ್ಟ್ ನ ತಗೊಳ್ಳಿ, ಆ ಪಾರ್ಟ್ ನ ತಗೊಂಡ್ಬಿಟ್ಟು ಡಿವೈಡೆಡ್ ಬೈ ಅಲ್ಲಿ ಏನ್ ಮಾಡ್ಬೇಕು ಈ 3 ಆಡ್ ಮಾಡ್ಬೇಕು. ಸೊ 6 + 4 is 10, 10 + 3 is 13 and multiply that with the total. So the total earnings is 390 ಅಲ್ವಾ, 39. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ನಿಮ್ಗೆ ಆರಾಮಾಗಿ the wage of C ಸಿಕ್ಬಿಡುತ್ತೆ. ಓಕೆನಾ. ಸೊ 13 1s 13, 13 3s 39. ಸೊ 0 ಕ್ಯಾನ್ಸಲ್ ಆಗಿ 0 ಬರುತ್ತೆ ಇಲ್ಲಿ. ಸೊ 3 3s 9 ಅಂದ್ರೆ 33s 90. ಸೊ 90 rupees is the wage of C. ಓಕೆನಾ. ದ ಕರೆಕ್ಟ್ ಆನ್ಸರ್ ಇಸ್ 90. ಓಕೆ, ಈಸಿ ಅಲ್ವಾ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಫ್ 3A is equal to 5B and 4B is equal to 6C, then A is to C is equal to what? ಸೊ ಫಸ್ಟ್ ನಾವು ಡೇಟಾ ಬರ್ಕೊಂಬೋಣ. 3A is equal to 5B, 4B is equal to 6C. ಸೊ A is to C ಕ್ಯಾಲ್ಕುಲೇಟ್ ಮಾಡಬೇಕು. ಸೊ A is to C ನ ನಾವು A/C ಅಂತಾನು ಬರಿಬಹುದು. ಓಕೆ, ಇವಾಗ ನಾನು ಇದೇನಿದೆ ನಾನು ಆಲ್ಫಾಬೆಟ್ಸ್ ನೇ ಸಪರೇಟ್ ಮಾಡ್ತೀನಿ, ನಂಬರ್ಸ್ ನೇ ಸಪರೇಟ್ ಮಾಡ್ತೀನಿ. ಅಂದ್ರೆ ಎ ಇಲ್ಲೇ ಉಳಿಸ್ಕೋತೀನಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಬಿ ಇದೆಯಲ್ಲ ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಬರುತ್ತೆ, ಅಂದ್ರೆ ಡಿನಾಮಿನೇಟರ್ ಬರುತ್ತೆ. ಸೊ ಇಸ್ ಈಕ್ವಲ್ ಟು 5 ಇಲ್ಲೇ ಉಳಿಸ್ಕೋತೀನಿ, 3 ಈ ಕಡೆ ಬಂದ್ರೆ ಡಿನಾಮಿನೇಟರ್ ಬರುತ್ತೆ. ಸೊ A/B ಇಸ್ ಈಕ್ವಲ್ ಟು ಏನಾಗುತ್ತೆ 5/3 ಆಗುತ್ತೆ. ಅದೇ ರೀತಿ B/C ಏನಾಗುತ್ತೆ 6/4 ಆಗುತ್ತೆ. ಇಲ್ಲಿ ನೋಡಿ, ಇದನ್ನ ಈಕ್ವೇಶನ್ 1 ಅಂತ ತಗೊಳ್ತೀನಿ, ಇದನ್ನ ಈಕ್ವೇಶನ್ 2 ಅಂತ ತಗೊಳ್ತೀನಿ. ನಮ್ಗೆ ಏನ್ ಬೇಕು A/C ಬೇಕು. ಇಲ್ಲಿ ನೋಡಿ, ಇಲ್ಲಿ A/B ಇದೆ, ಇಲ್ಲಿ B/C ಇದೆ. ನಾವ್ ಇಲ್ಲಿ B ನ ಎಲಿಮಿನೇಟ್ ಮಾಡಿದ್ರೆ ನಮ್ಗೆ A/C ಆರಾಮಾಗಿ ಸಿಗುತ್ತಲ್ವಾ. ಓಕೆನಾ. ಸೊ ಇಲ್ಲಿ B/C ನ ಹೆಂಗ್ ಎಲಿಮಿನೇಟ್ ಮಾಡಬಹುದು ಅಂದ್ರೆ ಇಲ್ಲಿ ನೋಡಿ, ಇವೆರಡು ಈಕ್ವೇಶನ್ 1 and 2 ನ ಮಲ್ಟಿಪ್ಲೈ ಮಾಡಿದ್ರೆ B ನ ಆರಾಮಾಗಿ ಎಲಿಮಿನೇಟ್ ಮಾಡಬಹುದು. ಹೆಂಗೆ ಅನ್ನೋದು ನೋಡೋಣ. ಫಸ್ಟ್ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ನ ಮಲ್ಟಿಪ್ಲೈ ಮಾಡ್ತೀನಿ. ಓಕೆನಾ. ಅಂದ್ರೆ ಆಲ್ಫಾಬೆಟ್ಸ್ A/B ಇಂಟು B/C ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿದೆ. ಇವಾಗ ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡೋಣ, ಅಂದ್ರೆ ನಂಬರ್ಸ್ ನ. ಸೊ 5/3 ಇಂಟು 6/4 ಮಲ್ಟಿಪ್ಲೈ ಮಾಡ್ತಿದೀನಿ. ಇವಾಗ ನೋಡಿ, ಸೊ ನ್ಯೂಮರೇಟರ್ ಅಲ್ಲಿರೋ B, ಡಿನಾಮಿನೇಟರ್ ಅಲ್ಲಿರೋ B ಎರಡು ಕ್ಯಾನ್ಸಲ್ ಆಗುತ್ತೆ, A/C ಉಳ್ಕೊಳ್ಳುತ್ತೆ ಇಸ್ ಈಕ್ವಲ್ ಟು. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಕ್ಯಾನ್ಸಲ್ ಮಾಡ್ಬೋದು ಇಲ್ಲೇ ಮಾಡ್ಕೊಂಡ್ಬಿಡಿ. ಅಂದ್ರೆ 3 1s 3, 3 2s 6, 2 1s 2,
2 2s 4 ಉಳ್ಕೊಳ್ಳೋದೇನು 5 and 2 ಅಷ್ಟೇ ಉಳ್ಕೊಳುತ್ತೆ. ಅಂದ್ರೆ 5 ನ್ಯೂಮರೇಟರ್ 5 ಇದೆ, ಡಿನಾಮಿನೇಟರ್ 2 ಇದೆ. ಸೊ ಹಾಗಾದ್ರೆ A:C ವ್ಯಾಲ್ಯೂ ಏನಾಯ್ತು ಇವಾಗ 5:2 ಆಯ್ತು. ಸೊ ಈಸಿ ಇದೆ ಅಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. The ratio of number of girls to boys in a school of 4,500 students is 49:51. How many more girls should be admitted to make the ratio 1:1? ಸೊ ಇಲ್ಲಿ ನೋಡಿ, ಇದು ಕೂಡ ತುಂಬಾ ಈಸಿ ಪ್ರಾಬ್ಲಮ್ಮು. ನೀವು 1 ನಿಮಿಷದ ಒಳಗಡೆನೆ ಸಾಲ್ವ್ ಮಾಡ್ಬೋದು. ಒನ್ಸ್ ಯು ನೋ ಇಟ್ ಹೌ ಟು ಸಾಲ್ವ್. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ನಾವು ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಅಂಡ್ ಹೌ ಮೆನಿ ಬಾಯ್ಸ್ ಆರ್ ದೇರ್ ಇನ್ ದಟ್ ಸ್ಕೂಲ್ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಯೂಸಿಂಗ್ ದಿಸ್ ಡೇಟಾ. ಓಕೆ, ಸೊ ಇವಾಗ ಫಸ್ಟ್ ಡೇಟಾ ಬರ್ಕೊಂಡ್ಬರೋಣ. ಸೊ ಇಲ್ಲಿ ನೋಡಿ, ಗರ್ಲ್ಸ್ ಟು ಬಾಯ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಯಾವಾಗ್ಲೂ 49 ಗರ್ಲ್ಸ್ ಅಂತ ಅರ್ಥ, 51 ಬಂದ್ಬಿಟ್ಟು ಬಾಯ್ಸ್ ಅಂತ ಅರ್ಥ. ಇದನ್ನ ಡೇಟಾ ಏನಿದೆ ಕ್ಲಿಯರ್ ಆಗಿ ನೋಡ್ಕೋಬೇಕಾಗುತ್ತೆ. ಓಕೆನಾ? ಸೊ 49:51 ಈ ಎರಡು ರೇಷಿಯೋ ಸೇರಿ ಟೋಟಲ್ ಸ್ಟೂಡೆಂಟ್ಸ್ ಆಗಿದ್ದಾರೆ ಎಷ್ಟು? 4,500, ರೈಟ್? ಇವಾಗ ನೋಡಿ, ಸೊ ಗರ್ಲ್ಸ್ ಬಾಯ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಇಷ್ಟು ಗರ್ಲ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಗರ್ಲ್ಸ್ ಅಂದ್ರೆ ಏನಿಲ್ಲಿ 49 ಅಂತ ಅರ್ಥ, ಬಾಯ್ಸ್ ಅಂದ್ರೆ ಇಲ್ಲಿ 51 ಅಂತ ಅರ್ಥ. ಹೌದಲ್ವಾ? ಬೈ ಡೇಟಾ ನಾವು ಬರ್ಕೋಬಹುದು. ಇವಾಗ ನೋಡಿ, ಗರ್ಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಫಸ್ಟ್. ಸೊ ಗರ್ಲ್ಸ್ ನ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ಬೋದು ಅಂದ್ರೆ, ಸೊ 49 ಅನ್ನೋದು ಗರ್ಲ್ಸ್ ರೇಷಿಯೋ ಆಗಿದೆ, ಅದನ್ನ ಹಂಗೆ ಬರ್ಕೊಳ್ತೀನಿ. ಡಿವೈಡೆಡ್ ಬೈ ಏನ್ ಮಾಡ್ಬೇಕು? ಇವೆರಡನ್ನು ಆಡ್ ಮಾಡ್ಬೇಕು. ಅಂದ್ರೆ 49 plus 51 multiply that with the total number of students, that is 4,500. ಓಕೆ, ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಆರಾಮಾಗಿ ಎಷ್ಟು ಗರ್ಲ್ಸ್ ಇದಾರೆ ಅನ್ನೋದನ್ನ ಕಂಡುಹಿಡಿಬಹುದು. ಓಕೆ, ಸೊ 49 divided by 49 plus 51 is 100, multiplying with 4,500. 2 zeros cancel. ಸೊ 49 into 45 ಎಷ್ಟಾಗುತ್ತೆ ಅಂದ್ರೆ 2,205 ಆಗತ್ತೆ. ಓಕೆ, ದಿಸ್ ಇಸ್ ಗರ್ಲ್ಸ್ ನಂಬರ್. ಅಂಡರ್ಸ್ಟುಡ್? ಇವಾಗ ಬಾಯ್ಸ್ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ? ಬಾಯ್ಸ್ ರೇಷಿಯೋ ಕೊಟ್ಟಿದಾರಲ್ವಾ 51 ಡಿವೈಡೆಡ್ ಬೈ ಸೇಮ್ ಇವ್ರನ್ನ ಆಡ್ ಮಾಡ್ಬೇಕು. 49 plus 51, that you should multiply that with what total number of students, that is 4,500. okay, so 51 by 100 into 4,500, 0 cancel. now 51 into 45 ಎಷ್ಟಾಗತ್ತೆ? 2,295. ಇದನ್ನ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. ಓಕೆ, so this is the number of boys present in that school. So if you subtract boys and girls, you will get how many more girls should be admitted to make the ratio 1:1. ಅಂದ್ರೆ ಸೊ ಇವೆರಡನ್ನು ಸಬ್ಟ್ರಾಕ್ಷನ್ ಮಾಡಿದಾಗ, ಕಳೆದಾಗ ಆನ್ಸರ್ ಏನಿರುತ್ತೆ ಅದು ಈ ಒಂದು ಕ್ವಶನ್ ಆನ್ಸರ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡಿ, ಇವಾಗ ಸಬ್ಟ್ರಾಕ್ಷನ್ ಮಾಡೋಣ. ಸೊ 2,295 and 2,205 ಇದನ್ನ ಸಬ್ಟ್ರಾಕ್ಷನ್ ಮಾಡಿದಾಗ 5 ಹೋದ್ರೆ 0, 9 0 ಹೋದ್ರೆ 9, 2 ಹೋದ್ರೆ 0, 2 ಹೋದ್ರೆ 0. ಎಷ್ಟು? ಇದು ಗರ್ಲ್ಸ್. ಓಕೆನಾ? ಯಾಕಂದ್ರೆ ಇಲ್ಲಿ ನೋಡಿ ಕಂಪೇರ್ ಮಾಡಿ, ಬಾಯ್ಸ್ ನಂಬರ್ ಬಂದ್ಬಿಟ್ಟು ಗರ್ಲ್ಸ್ ನಂಬರ್ಗಿನ್ನ ಜಾಸ್ತಿ ಆಗಿರ್ತಾರಲ್ವಾ, ಜಾಸ್ತಿ ಇದೆ ಹೇಳ್ಬೇಕಂದ್ರೆ. ಈ ಒಂದು 90ನ ಇದಕ್ಕೆ ಆಡ್ ಮಾಡಿದ್ರೆ 2,295 ಆಗುತ್ತೆ. ಸೊ ಇದು 2,295 ಎರಡು ಈಕ್ವಲ್ ಆಯ್ತು ಅಂದ್ರೆ ಏನು? ರೇಷಿಯೋ 1:1 ಆಯ್ತು ಅಂತ ಅರ್ಥ. ಓಕೆ, ಹೆನ್ಸ್ 90 girls should be admitted to make the ratio 1:1. ಸಿಂಪಲ್ ಆಗಿದೆ ಅಲ್ವಾ? ಎಷ್ಟು 1 ನಿಮಿಷದೊಳಗಡೆನೆ ನೀವು ಈ ಒಂದು ಕ್ವಶನ್ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ನೀವು ಜಾಸ್ತಿ ಈ ತರ ಕ್ವಶನ್ಸ್ ನ ನೀವು ಸಾಲ್ವ್ ಮಾಡಿದಷ್ಟು ನೀವು ಆನ್ಸರ್ನ ಬೇಗ ಮಾಡಬಹುದು, ಬೇಗ ಕ್ವಶನ್ಗೆ ಆನ್ಸರ್ ಮಾಡಬಹುದು. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನು? A school has 400 students in a 3:2 ratio
of boys and girls. 100 new students were admitted and this ratio now changed to 16:9. Find the number of boys who took admission. ಫಸ್ಟ್ ಏನ್ ಕೇಳಿದಾರೆ ಇಲ್ಲಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ 400 ಸ್ಟೂಡೆಂಟ್ಸ್ ಇರ್ತಾರೆ, ಅದರ ರೇಷಿಯೋ ಬಂದ್ಬಿಟ್ಟು 3:2. 3:2 ಅನ್ನೋದು ಇಲ್ಲಿ ಗರ್ಲ್ಸ್ ಟು ಬಾಯ್ಸ್ ಅಲ್ಲ, ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬಾಯ್ಸ್ ಕೊಟ್ಟಿದ್ದಾರೆ, ಆಮೇಲೆ ಗರ್ಲ್ಸ್ ಕೊಟ್ಟಿದ್ದಾರೆ. ಹಾಗಾಗಿ 3 ಅನ್ನೋದು ಬಾಯ್ಸ್, 2 ಅನ್ನೋದು ಗರ್ಲ್ಸ್. ಓಕೆನಾ? ಅದಾದ್ಮೇಲೆ 100 new students were admitted and this ratio now changed to 16:9. ಅಂದ್ರೆ ಈ ಒಂದು 400ಗೆ ಮತ್ತೆ 100 ನ್ಯೂ ಸ್ಟೂಡೆಂಟ್ಸ್ ಆಡ್ ಆಗ್ತಾರೆ. ಅವಾಗ ಈ 3:2 ರೇಷಿಯೋ ಇದ್ದೇನಾಗುತ್ತೆ, 16:9 ಆಗುತ್ತೆ. ಸೊ ಆವಾಗ ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಹೂ ಟುಕ್ ಅಡ್ಮಿಷನ್ ಅನ್ನೋದು ಕ್ವಶನ್. ಓಕೆ, ಸೊ ಇವಾಗ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಬಿಫೋರ್ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, 400 ಸ್ಟೂಡೆಂಟ್ಸ್ ಇರ್ತಾರೆ, ಅದರ ರೇಷಿಯೋ 3:2. ಸೊ 3:2 ಇಸ್ ಈಕ್ವಲ್ ಟು 400 ಅಲ್ವಾ. ಸೊ ಇವಾಗ ಬಾಯ್ಸ್ ಅಂದ್ರೆ ಇದು ಬಾಯ್ಸ್ ಅಂಡ್ ಗರ್ಲ್ಸ್ ಆಗಿರೋದ್ರಿಂದ 3 ಅನ್ನೋದು ಏನಿರುತ್ತೆ ಬಾಯ್ಸ್, 2 ಅನ್ನೋದು ಗರ್ಲ್ಸ್. ಸೊ 3 ಇವಾಗ ಬಾಯ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, 3 ಅದನ್ನ ಹಂಗೆ ಇಟ್ಕೊಳ್ಳೋಣ. ಬಿಕಾಸ್ 3 ಇಸ್ ಅ ಬಾಯ್ ಅಂಡ್ ದೀಸ್ 2 ನಂಬರ್ ಶುಡ್ ಬಿ ಆಡೆಡ್. ಅಂದ್ರೆ 3 plus 2 multiply that with 400, that is total number of students. Okay, so 3 divided by 3 plus 2 is 5 into 400. So 5 ones are 5, 5 8s are 40, 0 cancel ಆಗಿ ಇಲ್ಲಿ 0 ಬರುತ್ತೆ. ಸೊ 8 3s ಎಷ್ಟು 24. ಸೊ 0 ಆಡ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಬಾಯ್ಸ್. ಅದೇ ರೀತಿ ನೀವು ಗರ್ಲ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 2 ಬಂದ್ಬಿಟ್ಟು ಗರ್ಲ್ಸ್ ಅಲ್ವಾ, 2 divided by these 2 must be added, that is 3 plus 2, multiply that with 400. Same procedure must be followed to calculate number of girls in that school. Okay, so 2 divided by 3 plus 2 is how much, 5 into 400. You know 5 ones are 5, 5 8 is 400, already have calculated, right? So 8 2s are 16. So 160 represents what, number of girls in that school. Okay, when the strength is 400. So now 100 new students were admitted. ಇವಾಗ 400ಗೆ ಎಕ್ಸ್ಟ್ರಾ 100 ಆದಾಗ ಸೊ ಟೋಟಲ್ ಸ್ಟ್ರೆಂತ್ ಇವಾಗ 500 ಆಗುತ್ತೆ. ಸೊ ಅವಾಗ ರೇಷಿಯೋ ಏನಾಗುತ್ತೆ, 16:9 ಆಗುತ್ತೆ. ಓಕೆನಾ, 16:9 ಎರಡು ಸೇರಿ 500 ಸ್ಟೂಡೆಂಟ್ಸ್ ಆಗುತ್ತೆ. ಸೊ ಇವಾಗ ಅಗೇನ್ ನಾವು ನಂಬರ್ ಆಫ್ ಬಾಯ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೆಂಗೆ, ಸೇಮ್ ಪ್ರೊಸೀಜರ್. 16 ಡಿವೈಡೆಡ್ ಬೈ ಇದು 16 ಬಂದ್ಬಿಟ್ಟು ಬಾಯ್ಸ್. ಓಕೆನಾ, ಸೊ ಬಾಯ್ಸ್ ಡಿವೈಡ್ ಬೈ ದೀಸ್ 2 ಮಸ್ಟ್ ಬಿ ಆಡೆಡ್. ಅಂದ್ರೆ 16 plus 9 into ಟೋಟಲ್ ಸ್ಟ್ರೆಂತ್ 500 is equal to, so 16 divided by 16 plus 9 is 25, right, into 500. So 25 ones are 25, 25 2s are 50, 0 cancel ಆಗಿ ಇದಕ್ಕೆ ಆಡ್ ಆಗುತ್ತೆ. ಓಕೆನಾ, 16 2s are 320, ಅಂದ್ರೆ ಮೀನ್ಸ್ 16 2s are 32, 0 ಕ್ಯಾರಿ ಆಗಿ 320 ಆಗುತ್ತೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ಗರ್ಲ್ಸ್ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ವೈ, ಬಿಕಾಸ್ so here the question is what, find the number of boys who took admission. ಅಂದ್ರೆ ಇಲ್ಲಿ ಬಾಯ್ಸ್ ಅಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ರೆಪ್ರೆಸೆಂಟ್ಸ್ ಬಾಯ್ಸ್, ರೈಟ್. ಸೊ ಆಫ್ಟರ್ ಜಾಯ್ನಿಂಗ್ 100 ಸ್ಟೂಡೆಂಟ್ಸ್ to that value 400, the ratio will become what, 16:9. okay, ಸೊ ಇವಾಗ ನೋಡಿ ಬಿಫೋರ್ 100 ಸ್ಟೂಡೆಂಟ್ಸ್ ಎಷ್ಟಿರ್ತಾರೆ ಬಾಯ್ಸ್, 240 ಇರ್ತಾರೆ. ಸೊ ಆಫ್ಟರ್ 100 ಸ್ಟೂಡೆಂಟ್ಸ್ ಇಟ್ ವಿಲ್ ಬಿ 320. ಸೊ ನಾವು ಇವಾಗ ಎಷ್ಟು ಬಾಯ್ಸ್ ಇರ್ತಾರೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇವೆರಡು ನೀವು ಸಬ್ಟ್ರಾಕ್ಷನ್ ಮಾಡ್ಬೇಕಂದ್ರೆ 320 minus 240. So 80 is the number of boys who took admission. ಸೊ ಐ ಹೋಪ್ ನಿಮ್ಗೆ ಈ ಒಂದು ಆನ್ಸರ್ ಏನಿದೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಈ ಮೆಥಡ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಮ ಡೌಟ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಇನ್ನ ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಆ ಪ್ರಾಬ್ಲಮ್ ಕೂಡ ಮೆನ್ಷನ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.